ನಮಸ್ಕಾರ ವೀಕ್ಷಕರೇ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಕನ್ನಡ ನಾಡನ್ನು ಇತ್ತೀಚೆಗೆ ದಿಗ್ಭ್ರಮೆಗೊಳಿಸಿದ ಒಂದು ಸುದ್ದಿ ಅಂತಂದರೆ, ಪದ್ಮಶ್ರೀ, ಪದ್ಮಭೂಷಣ, ಸರಸ್ವತಿ ಸಮ್ಮಾನ ಪುರಸ್ಕೃತರಾದ ಕನ್ನಡದ ಹೆಮ್ಮೆಯ ಕಾದಂಬರಿಕಾರರಾದಂತಹ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರ ನಿಧನ. ಭೈರಪ್ಪನವರ ನಡೆ ನುಡಿ, ಅವರ ಕಾದಂಬರಿಗಳ ಶಿಲ್ಪ ಶೈಲಿ, ಅವರು ಕನ್ನಡಕ್ಕೆ ಕೊಟ್ಟಂತಹ ತಾತ್ವಿಕ ಚಿಂತನೆ, ಪೌರಾಣಿಕ ಹಿನ್ನೆಲೆಯ ಕಾದಂಬರಿಗಳು, ಸಾಂಸಾರಿಕ ಕಾದಂಬರಿಗಳು ಇವೆಲ್ಲವೂ ಕನ್ನಡದ ಜನಮಾನಸದಲ್ಲಿ ಶಾಶ್ವತವಾಗಿ ನಿಲ್ಲಬಲ್ಲಂತಹ ಒಂದು ಶ್ರೇಷ್ಠತೆಯನ್ನು ಪಡೆದಂತಹ ಕೃತಿಗಳು. ಭೈರಪ್ಪನವರ ಸಾಹಿತ್ಯಾಭ್ಯಾಸಿ, ಸಾಹಿತ್ಯಾರಾಧಕ ಡಾಕ್ಟರ್ ಜೆ.ಎನ್. ಜಗನ್ನಾಥ್ ಅವರು ನಮ್ಮ ಜೊತೆಗಿದ್ದಾರೆ. ವಂಶವೃಕ್ಷ ಕಾದಂಬರಿ ಬಗ್ಗೆ ನಾವು ಮಾತಾಡೋಣ ಸರ್. ಈಗ ಅಂದರೆ ಅವರು ಬರೆದಂತಹ ಕಾದಂಬರಿಗಳಲ್ಲೆಲ್ಲ ಕನ್ನಡದ ಕ್ಲಾಸಿಕ್ ಅನ್ನಿಸಿಕೊಂಡಂಥ 2-3 ಕಾದಂಬರಿಗಳಿವೆ. ಅದರಲ್ಲಿ ವಂಶವೃಕ್ಷ ಒಂದು. ಅದನ್ನು ನೀವು ಅಭ್ಯಾಸ ಮಾಡಿದವರು, ಅದರ ಬಗ್ಗೆ ಹೇಳಿ. ವಂಶವೃಕ್ಷ ನಾನು ಅಂದ್ಕೊಳ್ಳೋ ಹಾಗೆ ಭೈರಪ್ಪನವರ ಎಲ್ಲ ಕಾದಂಬರಿಗಳನ್ನು ಓದಿದಾಗ ನನಗೆ ಅತ್ಯುತ್ತಮ ಅಂತ ಅನಿಸಿದ್ದು ವಂಶವೃಕ್ಷ. ಯಾಕಂತ ಹೇಳಿದರೆ ಅದು ನನ್ನ ಕಾಲೇಜು ದಿನಗಳಲ್ಲಿ ಓದ್ದೆ ಅನ್ನೋದಿರ್ಬೋದು, ನಮ್ಮ ಸಮಾಜಕ್ಕೆ ಪೂರಕವಾಗಿದೆ ಅನ್ನೋದಿರ್ಬೋದು, ಅಥವಾ ಯಾವುದೇ ಒಂದು ನಿರ್ಧಾರ ತಗೊಂಡ್ರೂ ಅದರ ದ್ವಂದ್ವ ಇರುತ್ತೆ ಅನ್ನೋದನ್ನು ಪ್ರತಿಪಾದಿಸಿದ್ದಾರೆ ಅವರು. ಅವ್ರು ಯಾವುದೇ ಒಂದು ವಿಚಾರ ಬರೀಲಿ, ನಮ್ಮ ಭಾರತ ದೇಶದ ಸಂಪ್ರದಾಯ ಸಂಸ್ಕೃತಿ ಏನಿದೆ ಆ ಬೇರುಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ಬರೀತಾರೆ ಅವರು, ಭೈರಪ್ಪನವರು. ಇದರಲ್ಲಿ ಶ್ರೀನಿವಾಸ ಶ್ರೋತ್ರಿಗಳು ಅಂತ ಒಂದು ಪಾತ್ರ ಬರುತ್ತೆ. ಧೀಮಂತ ನಿಲುವು, ಗಟ್ಟಿಮುಟ್ಟಿಯಾದ ಜನ, ಸಂಸ್ಕೃತದಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಹೊಂದಿದವರು, ಯಾವಾಗಲೂ ಸಂಯಮ ಕಳ್ಕೊಳ್ಳದೆ ನಮ್ಮ ಭಾರತೀಯ ಸಂಸ್ಕೃತಿಯ ಬುನಾದಿಯಲ್ಲೇ ವಂಶದ ಬಗ್ಗೆ ಬಹಳ ಗೌರವವನ್ನು ಇಟ್ಕೊಂಡಿರೋ ಅಂಥ ವ್ಯಕ್ತಿ ಇವರು. ಇವರು ಸನಾತನ ಧರ್ಮದ ಬಗ್ಗೆ ಬಹಳ ಆಸಕ್ತಿ ಇರುತ್ತೆ, ಭಾಳ ಗೌರವ ಇರುತ್ತೆ. ಇವ್ರ ಮನೆಯಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಮಗಂಗೆ ಮದುವೆ ಆಗುತ್ತೆ, ಮಗಳು ಕಾತ್ಯಾಯಿನಿ ಅಂತ ಸೊಸೆ ಬರ್ತಾಳೆ. ಸೊಸೆ ಬಂದವಳು ಅವರ ತಂದೆ ತಾಯಿಗೆ ಎಷ್ಟು ಗೌರವ ಕೊಡ್ತಿದ್ಲೋ ಅಷ್ಟೇ ಗೌರವ ಅತ್ತೆ ಮಾವಂಗೆ ಕೊಡ್ತಾಳೆ. ಅತ್ತೆ ಮಾವಂಗೆ ಅಷ್ಟೇ ಗೌರವ ಕೊಟ್ಟು ಅವರು ಬಹಳ ಅವಳನ್ನು ಇಷ್ಟಪಡ್ತಾರೆ, ಗೌರವಿಸ್ತಾರೆ, ಅವಳು ಶ್ರದ್ಧೆಯಿಂದ ಇರ್ತಾಳೆ. ಆದರೆ ಅವರ ಮಗ ಅಂದರೆ ಕಾತ್ಯಾಯಿನಿಯ ಗಂಡ ಅವಳು 23ನೇ ವಯಸ್ಸಿನಲ್ಲೇ ಹೋಗ್ಬಿಡ್ತಾನೆ. ಒಂದು ಮಗು ಇರುತ್ತೆ, ಅವಳು ಏನು ಮಾಡಬೇಕು ಅವಳಿಗೆ ಅರ್ಥ ಆಗಲ್ಲ. ಅವಳು ಕಾಲೇಜ್ ಸೇರಬೇಕು ಅಂತ ಹೇಳಿದರೆ ಆಗಿನ ಕಾಲ ಎಲ್ಲರೂ ಬೇಡ ಬೇಡ ಅಂತ ಹೇಳ್ತಾರೆ. ಆದರೆ ಈ ಮಾವ ಶ್ರೀನಿವಾಸ ಶ್ರೋತ್ರಿಗಳು, ನೀವು ಓದಮ್ಮ, ಖಂಡಿತ ಓದಮ್ಮ, ನಿನ್ನ ಜೀವನ ನೀನು ರೂಪಿಸ್ಕೋ, ನೀನು ಬರೀ ನಮಗೋಸ್ಕರ ಇರೋವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕಳಿಸ್ತಾರೆ. ಅವಳು ಕಾಲೇಜ್ಗೆ ಹೋಗ್ತಾಳೆ, ಓದ್ತಾಳೆ. ಆದರೆ ಅಲ್ಲಿ ರಾಜು ಅನ್ನೋರ ಜೊತೆ ಪರಿಚಯ ಆಗುತ್ತೆ. ಅವ್ರನ್ನ ಮದುವೆ ಆಗಬೇಕು ಅನ್ನೋ ನಿರ್ಧಾರ ತೊಗೊಂಡ್ಬಿಡ್ತಾಳೆ. ಆವಾಗ ಮನೆಗೆ ಬಂದು ಹೇಳ್ತಾಳೆ. ಆಗಲೂ ಶ್ರೀನಿವಾಸ ಶಾಸ್ತ್ರಿಗಳು ಏನು ಹೇಳ್ತಾರೆ ಅಂದರೆ, ನೋಡಮ್ಮ, ವಂಶ ಮುಖ್ಯ, ವಂಶದಿಂದಲೇ ನಮಗೆ ಒಂದು ಗೌರವ, ವಂಶದಿಂದಲೇ ನಮಗೆ ಒಂದು ಹೆಸರು, ವಂಶದಿಂದಲೇ ನಮಗೆ ಮುಂದೆ ಪ್ರಾಪ್ತಿ, ಅದರಿಂದನೇ ತಿಥಿ ಮಾಡೋದು, ಅದರಿಂದ ವಂಶ ಬಹಳ ಮುಖ್ಯ. ಆದ್ರೂ ನೀನು ಏನು ನಿರ್ಧಾರ ತೊಗೊಳ್ತೀಯ ಅದು ನಿನಗೆ ಬಿಟ್ಟಿದ್ದು. ನಾವು ಸಂತೋಷಕ್ಕೋಸ್ಕರ ಮದುವೆ ಆಗ್ತೀವಿ ಅಂತ ನಾನು ಅಂದ್ಕೊಂಡಿಲ್ಲ, ಆದರೆ ವಂಶ ಉದ್ಧಾರ ಆಗಲಿ ಅಂತ ನಾವು ಮದುವೆ ಆಗೋದು. ಈ ರೀತಿ ಯೋಚನೆಗಳೇ ಬೇರೆ. ಇವತ್ತಿಗೆ ಆ ಯೋಚನೆಗಳು ಸ್ವಲ್ಪ ದೂರ ಸರಿಯುತ್ತೆ ಅಂತ ನನಗನ್ಸುತ್ತೆ. ಅವತ್ತಿನ ಯೋಚನೆಗಳು ಅವತ್ತಿಗೆ ಬಹಳ ಪ್ರಸ್ತುತವಾಗಿತ್ತು, ಈಗ ಸ್ವಲ್ಪ ದೂರ ಸರಿಬೋದು. ಆದ್ರೂ ವಾಸ್ತವಿಕತೆ ಖಂಡಿತ ಇದೆ. ಆವಾಗ ಕಾತ್ಯಾಯಿನಿಗೆ ಒಂದು ಯೋಚನೆ ಬರುತ್ತೆ, ಏನು ಇವ್ರು ಹೀಗೆ ಹೇಳ್ತಿದಾರಲ್ಲ ಅಂತ. ಒಂದು ಪಾಪ ಪ್ರಜ್ಞೆ ಬಂದ್ಬಿಡುತ್ತೆ ಪಾಪ ಅವಳಿಗೆ. ಅವಳು ಮದುವೆ ಆಗ್ತಾಳೆ, ಮದುವೆ ಆದ್ರೂ ಅವಳಿಗೆ ಪಾಪ ಪ್ರಜ್ಞೆ ಇರುತ್ತೆ. ಅವಳಿಗೆ ಇನ್ನೊಂದು ಯೋಚನೆ ಬಂದ್ಬಿಡುತ್ತೆ, ಮಗ ನನ್ನ ಜೊತೆ ಬರಬೇಕು, ಮಗ ನನಗೆ ಕೊಡಿ ಅಂತ ಕೇಳ್ತಾಳೆ. ಆಗ್ಲೂ ಶ್ರೀನಿವಾಸ ಶ್ರೋತ್ರಿಗಳು ಹೇಳ್ತಾರೆ, ನೋಡಮ್ಮ, ಮಗ ನಿನಗೆ ಮಾತ್ರ ಸೇರಿದವನಲ್ಲ, ವಂಶಕ್ಕೆ ಸೇರಿದವನು. ವಂಶದಿಂದಲೇ ಪಿತೃ ಮಾತೃ ಬಂಧುತ್ವ ಎಲ್ಲ ಬರೋದು. ನೀನು ಬೇರೆ ವಂಶ ಸೇರ್ಬಿಡಿದೀಯ. ನನ್ನ ಮೊಮ್ಮಗ ಆ ವಂಶಕ್ಕೆ ಹೋಗ್ಬಿಟ್ರೆ ತಿಥಿ ಮಾಡೋದು ಹೇಗೆ ಅಂತ ಕೇಳ್ತಾರೆ. ಆಮೇಲೆ ಕಡೆಗೆ ಹೇಳ್ತಾರೆ,
ಅಷ್ಟೆಲ್ಲ ಇದ್ರೂ ನಿನ್ನ ಅನಿಸಿಕೆ ಏನು ಅದರ ಪ್ರಕಾರ ಮಾಡು. ನೀನು ಮಗನ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ನಾನು ಹೇಳೋದಿಲ್ಲ. ಎಷ್ಟು ದೊಡ್ಡ ವ್ಯಕ್ತಿಯ ಥರ ಚಿತ್ರಿಸಿದ್ದಾರೆ ಅಂದರೆ ಭೈರಪ್ಪನವರು, ಆಶ್ಚರ್ಯವಾಗುತ್ತೆ. ಅದು ನಮಗೆ ಎಲ್ಲೋ ಪಕ್ಕದಲ್ಲಿ ನೋಡ್ತಿದ್ದೀವೇನೋ, ಯಾರೋ ದೊಡ್ಡ ವ್ಯಕ್ತಿ ನೋಡ್ತಿದ್ದೀವೇನೋ ಈ ರೀತಿ ಅನಿಸುತ್ತೆ. ಬರೀ ಒಬ್ಬ ಸಂಪ್ರದಾಯಸ್ಥ ಅಂತ ಕಾಣೋದಿಲ್ಲ. ಯಾಕಂತ ಹೇಳಿದ್ರೆ ಅವರ ಯೋಚನೆಗಳು ನಿನ್ನ ಇಷ್ಟ ಬಂದಂಗೆ ಮಾಡು ಅಂತ ನಿಲ್ಲಿಸ್ಬಿಟ್ಟಾಗ ಬಹಳ ಕಷ್ಟ. ಆಮೇಲೆ ಇನ್ನೊಂದು ವಿಚಾರ ಇದೆ. ನಮ್ಮ ಶ್ರೀನಿವಾಸ ಶ್ರೋತ್ರಿಗಳು ಒಂದು ಬಾರಿ ಶ್ರಾದ್ದ ಮಾಡುವಾಗ ಮಹಡಿ ಮೇಲ್ಗಡೆ ಹೋಗ್ತಾರೆ, ಅಲ್ಲೆಲ್ಲ ನೋಡ್ತಾರೆ. ಆವಾಗ ಒಂದು ಪತ್ರ ಸಿಗುತ್ತೆ. ಆ ಪತ್ರ ನೋಡಿ ಅವ್ರಿಗೆ ಭಾಳ ಕಷ್ಟ ಆಗೋಗುತ್ತೆ. ಯಾಕಂತ ಹೇಳಿದರೆ ಅವರ ಹುಟ್ಟಿನ ಬಗ್ಗೆನೇ, ಒಂದು ಮರದ ಬೇರಿನ ಬಗ್ಗೆನೇ ಅಲುಗಾಟ ಶುರುವಾಗ್ಬಿಡುತ್ತೆ. ಅವರ ವಂಶ ಸರಿಯೇ ಆ ಪ್ರಶ್ನೆ ಬಂದ್ಬಿಡುತ್ತೆ. ಆವಾಗ ಅವರು ದಿಗ್ಭ್ರಾಂತರಾಗಿ ಹೋಗ್ತಾರೆ. ಇಷ್ಟು ವರ್ಷ ನಾನು ವಂಶದ ಬಗ್ಗೆ ಒದ್ದಾಡಿದ್ದೆ, ಇವಾಗ ನೋಡಿದ್ರೆ ನನ್ನ ಹುಟ್ಟೆ ಸಂಶಯಾಸ್ಪದ ಆಗೋಗಿದೆ ಅಂತ. ಇದ್ರ ಜೊತೆ ಒಂದು ವಿಚಾರ ಇದೆ. ಶ್ರೀನಿವಾಸ ಶ್ರೋತ್ರಿಗಳ ಹೆಂಡತಿಗೆ ಮಗುವಾದಾಗ ಡಾಕ್ಟರ್ ಹೇಳ್ತಾರೆ, ಇನ್ನು ಮುಂದೆ ನೀವು ಸಾಂಸಾರಿಕ ಜೀವನನ್ನು ನಡೆಸಬಾರದು ಅಂತ. ಆವಾಗ ಅವ್ರ ಮನೇಲಿ ಇನ್ನೊಬ್ಬ ಹೆಂಗಸಿರ್ತಾಳೆ, ಅವಳ ಜೊತೆ ಇರು ಅಂತ ಹೇಳ್ತಾರೆ. ಖಂಡಿತ ಇಲ್ಲ ಅಂದ್ಬಿಡ್ತಾರೆ ಅವರು. ಅವತ್ತಿಂದ ಆಹಾರನ ಕಮ್ಮಿ ಮಾಡಿಬಿಡ್ತಾರೆ. ಆಮೇಲೆ ಯಾವುದೋ ಒಂದು ವಿಚಾರ ಆಗಲಿ ಅವರು ತುಂಬ ಆಸಕ್ತಿ ತಗೊಂಡು ಮಾಡೋಕ್ಕೆ ಹೋಗೋದಿಲ್ಲ. ಕೇವಲ ಉಪನಿಷತ್ತು, ರಾಮಾಯಣ, ಮಹಾಭಾರತ, ಜನಸೇವೆ ಇದರಲ್ಲೇ ಇದ್ಬಿಡ್ತಾರೆ. ಆ ರೀತಿ ಅವರ ಜೀವನವನ್ನು ಕಡಿಮೆ ಸಂತಸನ್ನು ತಂದ್ಕೊಂಡು ರೆಸ್ಟ್ರಿಕ್ಟ್ ಮಾಡಿಕೊಂಡು ಅಂತೀವಲ್ಲ, ಆ ರೀತಿನಲ್ಲಿ ಮಾಡಿಕೊಂಡು ಇರುವಂಥ ವ್ಯಕ್ತಿ. ಆದರೆ ಯಾವಾಗ ಅವರ ಬುನಾದಿಗೆ ಬಂದ್ಬಿಡುತ್ತೆ, ಅವರು ಸೊಸೆ ಮನೆಗೆ ಹೋಗ್ತಾರೆ. ಸೊಸೆ ಮನೆಗೆ ಹೋಗಿ, ನೋಡಮ್ಮ, ನೀನು ಇಷ್ಟು ದಿನ ಇಷ್ಟಪಟ್ಟಿದ್ದಿ, ಅದೇ ವಂಶದಲ್ಲಿ ಇವಾಗಿದೆಯಾ, ಮೊಮ್ಮಗನ ನಾನು ಕಳಿಸ್ಬೇಕಾಗತ್ತೆ ಅಂತ ಹೇಳೋಣ ಅಂತ ಹೋಗ್ತಾರೆ. ಅದಾದಮೇಲೆ ಕಾಶಿಗೆ ಹೊಟ್ಟೋಗೋಣ ಅಂತ. ಆದರೆ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಆ ಸೊಸೆ ಆ ಪಾಪ ಪ್ರಜ್ಞೆಯಿಂದ, ಆಮೇಲೆ ಮಗ ಅದೇ ಕಾಲೇಜಿಗೆ ಸೇರಿದಾಗ ಮನೆ ಕರ್ಕೊಂಡು ಹೋಗಿರ್ತಾಳೆ ಅವಳು. ಅವನು ಅವಳ ಜೊತೆ ಮಾತೇ ಆಡಲ್ಲ, ಸೀದಾ ಹೊರಗಡೆ ಬಂದುಬಿಡ್ತಾನೆ, ಬೇರೆ ಕಾಲೇಜ್ ಸೇರಿಬಿಡ್ತಾನೆ. ಅದರಿಂದ ಮನೋಸ್ಥಿತಿ ಅವಳಿಗೆ ಭಾಳ ಕೆಟ್ಟೋಗಿ ಅವಳು ಹಾಸಿಗೆ ಹಿಡಿದ್ಬಿಡ್ತಾಳೆ, ಸತ್ತೋಗ್ತಾಳೆ. ಅಲ್ಲಿಗೆ ವಂಶವೃಕ್ಷ ಮುಗಿಯತ್ತೆ. ಈ ರೀತಿ ಒಂದು ಚಿತ್ರಣ, ನೈಜತೆ ಬಹಳ ಕಷ್ಟ ನೋಡೋದು ಸರ್. ಆಮೇಲೆ ತಬ್ಬಲಿಯು ನೀನಾದೆ ಮಗನೇ, ಇದು ಕೂಡ ಭೈರಪ್ಪನವರ ಗ್ರೇಟ್ ಕಾದಂಬರಿಗಳಲ್ಲಿ ಒಂದು ಭಾಳ ವಿಶಿಷ್ಟವಾದಂತಹ ಕಥಾವಸ್ತುವನ್ನು ಹೊಂದಿರುವಂಥದ್ದು. ಇವತ್ತಿನ ಕಾಲಕ್ಕೆ ಸ್ವಲ್ಪ ಹಳೆಯದು, ಅಂದರೆ ಅವರ ಆರಂಭದ ದಿನಗಳಲ್ಲಿ ಬರೆದಂಥದ್ದು. ಅದರ ಬಗ್ಗೆ ಸ್ವಲ್ಪ ಹೇಳಿ. ನನ್ನ ಮೊಮ್ಮಗಳೂ ಆ ಗೋವಿನ ಹಾಡನ್ನು, ಗೋವಿನ ಕಥೆಯನ್ನು ಕೇಳ್ತಾಳೆ. ಆ ಗೋವಿನ ಕಥೆ ಏನಿದೆ ನಮ್ಮ ಕನ್ನಡದಲ್ಲಿ, ಅದನ್ನೇ ತಗೊಂಡು ನಮ್ಮ ಭೈರಪ್ಪನವರು ಒಂದು ಬ್ಯಾಕ್ಗ್ರೌಂಡ್ ಅಂತಾರಲ್ಲ, ಹಿನ್ನೆಲೆ, ಅದನ್ನು ಇಟ್ಕೊಂಡು ಬರೆದಿದ್ದಾರೇನೋ ಅಂತ ಒಂದು ಮಾತಿದೆ. ಅದೇ ವಂಶದಲ್ಲಿ ಬಂದವನು ಅಂತ ಆ ಮುದುಕಂಗೆ ಇರುತ್ತೆ. ಅವನೇನು ಮಾಡ್ತಾನೆ, ಗೋವನ್ನು ಕೇವಲ ಮಾತೃ, ತಾಯಿ ಅನ್ನೋ ರೀತಿನಲ್ಲಿ ನೋಡ್ತಾನೆ. ಅವನಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಲನ್ನು ಕರ್ಕೊಳ್ತಾನೆ, ಮಿಕ್ಕಿದ್ದನ್ನು ಕರುಗಳಿಗೆ ಬಿಟ್ಬಿಡ್ತಾನೆ. ವ್ಯವಹಾರ ಮಾಡೋದೇ ಇಲ್ಲ ಗೋವಿನ ವಿಚಾರದಲ್ಲಿ. ಆ ರೀತಿಯಾಗಿ ಬಂದಿರ್ತಾನೆ. ಅವನು ಮಗ ಒಬ್ಬ ಇರ್ತಾನೆ, ಕೃಷ್ಣೇಗೌಡ ಅಂತ. ಅವನು ಗೋವು ಯಾವುದೋ ಒಂದು ಕಿರುಬಿನಿಂದ ತೊಂದರೆಗೆ ಸಿಕ್ಕಾಕೊಂಡಾಗ ಅದನ್ನು ಸಂರಕ್ಷಿಸಕ್ಕೆ ಹೋಗಿ ಸತ್ತೋಗ್ತಾನೆ. ಅಂಥ ಒಂದು ವಂಶದಲ್ಲಿ ಕಾಳಿಂಗ ಅಂತ ಮೊಮ್ಮಗ ಬರ್ತಾನೆ. ಅವನು ಅಮೇರಿಕಾಗೆ ಹೋಗ್ತಾನೆ. ಅಮೇರಿಕಾಗೆ ಹೋಗಿ ಪಶುಸಂಗೋಪನೆ ಆಮೇಲೆ ಕೃಷಿ ಎರಡನ್ನು ವ್ಯವಹಾರ ರೀತಿಯಲ್ಲಿ ಹೇಗೆ ನೋಡ್ಬೋದು, ಲಾಭದಿಂದ ಹೇಗೆ ನೋಡ್ಬೋದು, ಉತ್ತಮವಾಗಿ ಹೇಗೆ ಮಾಡ್ಬೋದು, ಅದನ್ನು ಓದ್ಕೊಂಡು ಬರ್ತಾನೆ. ಜ್ಞಾನದ ಜೊತೆ ಹೆಂಡ್ತಿನೂ ಕರ್ಕೊಂಡ್ಬರ್ತಾನೆ. ಯಾಕಂದರೆ ಹಿಲ್ಡಾ ಅಂತ ಒಬ್ಬ ಪಾಶ್ಚಾತ್ಯ ಮಹಿಳೆಯನ್ನು ಮದುವೆ ಆಗಿ ಬರ್ತಾನೆ. ಇಲ್ಲಿಗೆ ಬಂದ ಮೇಲೆ ಇಲ್ಲಿ ಕೃಷಿನಾಗಲಿ ಪಶುನಾಗಲಿ ಅವನು ನೋಡೋ ರೀತಿ ಅರ್ಥ ಅಂದರೆ
ಒಂದು ವ್ಯವಹಾರದ ರೀತಿನಲ್ಲೇ ಅವನು ನೋಡೋಕ್ಕೆ ಶುರು ಮಾಡ್ತಾನೆ. ಅಲ್ಲಿ ತನಕ ಅವರ ವಂಶಸ್ಥರು ಹೇಗೆ ಬಂದಿದ್ರು ಅದಕ್ಕೂ ಇದಕ್ಕೂ ಸಂಪೂರ್ಣವಾದ ಒಂದು ದ್ವಂದ್ವವಿರುತ್ತೆ, ವಿರುದ್ಧ ಆಭಾಸಗಳು ಎಲ್ಲ ಇರುತ್ತೆ. ಆಗ ಅಲ್ಲಿ ಒಬ್ಬ ಶಾಸ್ತ್ರಿಗಳಿರ್ತಾರೆ, ಅವರು ಸುಮಾರು ವಿಚಾರ ಹೇಳ್ತಾರೆ. ಯಾವಾಗ ಅವರು ಚರ್ಚೆಗೆ ಸಿಕ್ಕಾಕೊಂತಾರೆ, ಉತ್ತರ ಕೊಡೋಕ್ಕಾಗದೇ ಇದ್ದಾಗ ಶಾಸ್ತ್ರಿಗಳಿಗೆ ಕೋಪ ಬಂದ್ಬಿಡುತ್ತೆ. ಹಳ್ಳಿಗರಿಗೆ ಇವನು ಪೂರ್ತಿ ಬದಲಾವಣೆ ಆಗಿಬಿಟ್ಟಿದ್ದಾನೆ, ನಮ್ಮ ರೀತಿನಲ್ಲೇ ಇವನಿಲ್ಲ, ನಮ್ಮ ಸಮಾಜದ ಪ್ರಕಾರನೇ ಇಲ್ಲ ಅಂತೆಲ್ಲ ಅವರು ಇವನಿಗೆ ವಿರುದ್ಧವಾಗಿ ನಿಂತ್ಕೊಂಡ್ಬಿಡ್ತಾರೆ ಕಾಳಿಂಗಂಗೆ. ಆವಾಗ ಹಿಲ್ಡ ಬಹಳ ಇವರು ಪರವಾಗಿದ್ರೂ ಕಡೆಗೆ ಬೇಸತ್ತೋಗಿ ಗೋಮಾಂಸ ತಿನ್ಬಿಡ್ತಾಳೆ, ಗಂಡಂಗೂ ಕೊಟ್ಬಿಡ್ತಾಳೆ. ಆ ಬೇಜಾರಿನಲ್ಲಿ ಅವರಿಬ್ಬರು ಒದ್ದಾಡ್ತಾ ಇರೋವಾಗ ಇವನು ಎರಡನೇ ಮಗು ಆಗುತ್ತೆ, ಅದಕ್ಕೆ ಹಾಲಿರೋದಿಲ್ಲ. ಅಲ್ಲಿ ಹಳ್ಳಿಯವರು ನೀನು ಗೋವಿನ ಹಾಲನ್ನು ಕುಡಿಯೋ ಹಾಗೆ ಇಲ್ಲ ನಿನ್ನ ಮಗು ಅಂತ ಒಂದು ಮಾನವೀಯತೆಯನ್ನು ತೋರಿಸೋದಿಲ್ಲ. ಇಂಥ ಸ್ಥಿತಿ ಸೃಷ್ಟಿಯಾಗ್ಬಿಡುತ್ತೆ. ಇವನು ಯಾವಾಗ ಕೃಷಿನ ಪಶುನ್ನ ಬರೀ ವ್ಯವಹಾರಕ್ಕೆ ಉಪಯೋಗಿಸ್ಕೊಂಬಿಟ್ಟ, ಆವಾಗ ಅನ್ಸುತ್ತೆ ನಾನು ತಬ್ಲಿ ಆಗಿಬಿಟ್ಟೆ, ನಾನು ಕಸಾಯಿಖಾನೆಗೆ ಏನು ಕಳಿಸಿದ್ದೀನಿ ಹಸುಗಳು ಅದನ್ನೆಲ್ಲ ವಾಪಸ್ ತೊಗೊಂಬಿಡೋಣ, ನನ್ನ ಗಂಗೆ ನನ್ನ ಗೌರಿ ಅಂದ್ಕೊಂಡು. ಅದು ಚಲನಚಿತ್ರ ಬೇರೆ ಆಯಿತು, ತುಂಬ ಚೆನ್ನಾಗಿ ಬಂತದು ಚಲನಚಿತ್ರ. ಹಂಗೆ ಅಂದ್ಕೊಂಡು ಮುಂಬೈಗೆ ಹೋಗ್ತಾನೆ. ಸಾವಿರಾರು ಹಸುಗಳು ಕಸಾಯಿಖಾನೆಯಲ್ಲಿರುತ್ತೆ, ಇವನ ಹಸು ಯಾವುದು ಗೊತ್ತಾಗಲ್ಲ, ಕಳೆದು ಹೋಗ್ತಾನೆ. ಅದಕ್ಕೆ ನಾನು ತಬ್ಬಲಿ ನೀನಾದೆ ಮಗನೇ ಅಂತ ಅದಕ್ಕೆ ಒಂದು ಶೀರ್ಷಿಕೆ ಕೊಟ್ಟು ಅಲ್ಲಿಗೆ ಅಂತ್ಯ ಮಾಡ್ತಾರೆ. ಭೈರಪ್ಪನವರು ಇದರಲ್ಲಿ ತಂದಿರೋ ಪಾತ್ರಗಳು ನಮ್ಮ ಹಿಂದೂ ಸಮಾಜ ಏನೇನು ನಂಬ್ಕೊಂಡ್ಬಂದಿದೆ, ಪಾಶ್ಚಾತ್ಯರಲ್ಲಿ ಏನೇನು ಪ್ರವೃತ್ತಿಗಳಿದೆ, ವಿಚಾರಗಳಿದೆ, ಜ್ಞಾನಗಳಿದೆ, ಅದೆಲ್ಲ ಇಲ್ಲಿಗೆ ಅಳವಡಿಸಿದಾಗ ಈಗಾಗಲೇ ತುಂಬ ಅಳವಡಿಕೆ ಆಗಿಬಿಟ್ಟಿದೆ. ಅವತ್ತು ಅಳವಡಿಸಿದಾಗ ಜನ ಹೇಗೆ ವಿರೋಧಿಸಿದ್ರು ಅದು ಸರಿಯೇ ತಪ್ಪೇ ಹೇಳೋಕ್ಕಾಗಲ್ಲ. ಆದ್ರೂ ಆ ವಿರೋಧಾಭಾಸ ಅವ್ರು ಸೃಷ್ಟಿಸಿರೋದು, ಚಿತ್ರಿಸಿರೋದು ತುಂಬ ಸೊಗಸಾಗಿ ಬಂದಿದೆ ಅಂತ ನನಗನ್ಸುತ್ತೆ. ಅವನ ಹೆಸರು ಕಾಳಿಂಗ ಅಂತಿದೆ. ಅದೇ ಹೌದು, ಆ ಗೋವಿನ ಪದ್ಯದಲ್ಲಿ ಕಾಳಿಂಗನೆಂಬ ಗೊಲ್ಲನು ಅಂತ ಇದೆಯಲ್ಲ, ಅದಕ್ಕೇನೆ ಇದರಲ್ಲೂ ಕಾಳಿಂಗ ಉದ್ದೇಶಪೂರ್ವಕ ಅವರು ಬಳಸಿದಾರ, ಹೇಗೆ ಉದ್ದೇಶಪೂರ್ವಕವಾಗಿ ಬಳಸಿದಾರೆ. ಅವ್ರು ಹೇಳ್ತಾರೆ ಅವನು ಅದೇ ವಂಶದವನು ಅಂತ ನಂಬಿದಾನೆ ಅಂತ ಬರುತ್ತೆ ಆ ಕಾದಂಬರಿನಲ್ಲಿ. ಅದರಿಂದ ಅದೇ ವಿಚಾರನ್ನೇ ಬರೆದಿದ್ದಾರೆ ಸರ್. ಆಮೇಲೆ ಭಾರತದ ಜಾತಿ ಪದ್ಧತಿ, ಜಾತೀಯತೆ ಇದೆಲ್ಲದರ ಬಗ್ಗೆನೂ ಭೈರಪ್ಪನವರು ಕೆಲವು ಕಾದಂಬರಿಗಳಲ್ಲಿ ಬರೆದಿದ್ದಾರೆ. ಒಂದು ಉದಾಹರಣೆ ಧರ್ಮಶ್ರೀ ಅವರ ಆರಂಭದ ಕಾದಂಬರಿಗಳಲ್ಲಿ ಒಂದು. ಅದರ ಬಗ್ಗೆ ಸ್ವಲ್ಪ ನೀವು ವಿಸ್ತರಿಸಬೇಕು ಸರ್. ಧರ್ಮಶ್ರೀ ಅವರು 1961ರಲ್ಲಿ ಬರೆದರು. ಆಗಿನ ಕಾಲದಲ್ಲಿ ತುಂಬ ಸಂಪ್ರದಾಯಸ್ಥರು, ಮಡಿವಂತಿಕೆ ಅವರು, ನಮ್ಮ ಸಂಸ್ಕೃತಿಗೆ ಕೆಲವು ಬೇರೂರು ಬಿಟ್ಟಿತ್ತಲ್ಲ, ಅವೆಲ್ಲನೂ ಇತ್ತವಾಗ, ಇನ್ನೂ ಇತ್ತು, ಎಲ್ಲ ಹೋಗಿರಲಿಲ್ಲ. ಜಾತೀಯತೆ ಬಹಳ ಜಾಸ್ತಿ ಇತ್ತು. ಆ ಸಂದರ್ಭದಲ್ಲಿ ಬರೆದ ಧರ್ಮಶ್ರೀನಲ್ಲಿ ಅಲ್ಲಿ ನಾಯಕ ಏನು ಮಾಡ್ತಾನೆ, ಒಂದು ಸಲ ಮೈ ಹುಷಾರಿಲ್ಲದೆ ಮಲಗಿರೋವಾಗ, ಯಾರೂ ಇರೋದಿಲ್ಲ ಮನೆಯಲ್ಲಿ, ಅವರ ಸ್ನೇಹಿತೆ ಒಬ್ಬಳು ಬರ್ತಾಳೆ. ಅವಳು ಅವನಿಗೆ ಎಲ್ಲ ಉಪಚರಿಸ್ತಾಳೆ, ನೀರನ್ನು ಕೊಟ್ಬಿಡ್ತಾಳೆ, ಕುಡಿದು ಬಿಡ್ತಾನೆ. ಕುಡಿದ ಮೇಲೆ ಹೇಳ್ತಾನೆ, ನಾನು ಮಲಗಿಬಿಟ್ಟಿದ್ದೀನಿ, ಇಂಥ ಸಮಯದಲ್ಲಿ ನೀನು ಕ್ರಿಶ್ಚಿಯನ್ನು, ನೀನು ನನಗೆ ಒತ್ತಾಯವಾಗಿ ಕೊಟ್ಟಂಗೆ ಆಗೋಗಿದೆ, ಈಗ ನೀನು ಮಾಡಬಾರ್ದಾಗಿತ್ತದು, ನೀನು ಕೊಟ್ಟಿದ್ದರಿಂದ ಕುಡ್ದೆ, ನಾನು ಜಾತಿನ ಕಳ್ಕೊಂಬಿಟ್ಟೆ. ಆ ಜಾತಿವಾದ ಈಗಿನ ಕಾಲದಲ್ಲಿ ಇಲ್ಲ. ಅವನು ಆ ರೀತಿ ಅಂದ್ಕೊಳ್ತಾನೆ. ಆದರೆ ಎಷ್ಟು ತಲ್ಲಣಗಳಿರುತ್ತೆ, ಎಷ್ಟು ಬದಲಾವಣೆಗಳಿರುತ್ತೆ, ಯೋಚನೆಗಳು ಹೇಗೆ ವ್ಯತಿರಿಕ್ತವಾಗಿ ಹೋಗುತ್ತೆ ಅನ್ನೋದಕ್ಕೆ ಉದಾಹರಣೆ ಅಂದರೆ ಅವನ ಕಡೆಗೆ ಅವಳನ್ನೇ ಮದುವೆ ಆಗ್ತಾನೆ. ಅವಳ ಒಳ್ಳೆತನನ್ನು ಎಲ್ಲ ನೋಡಿ ಬಹಳ ಇಷ್ಟಪಟ್ಬಿಡ್ತಾನೆ, ಪ್ರೀತಿಸ್ತಾನೆ, ಅವಳನ್ನೇ ಮದುವೆ ಆಗ್ತಾನೆ. ಈ ರೀತಿ ಇದೇ ಸಂದರ್ಭದಲ್ಲಿ ತುಂಬ ಜನನ್ನ ಅವರು ಕನ್ವರ್ಟ್ ಮಾಡ್ತಿರ್ತಾರೆ, ಕ್ರಿಶ್ಚಿಯನ್ಸು ಅಂತ ಒಂದು ವದಂತಿ ಇರುತ್ತೆ. ಅದರಲ್ಲಿ ಈಸೇಗೌಡ ಅಂತ ಒಬ್ಬ ಇರ್ತಾನೆ, ಹಳ್ಳಿಯವನು. ಅವನನ್ನು ಕನ್ವರ್ಟ್ ಮಾಡಿಬಿಟ್ಟಿರ್ತಾರೆ. ಕನ್ವರ್ಟ್ ಮಾಡಿದ ಮೇಲೆ ಅವನು ಬಯಲು ನಾಟಕ ಎಲ್ಲ ಮಾಡ್ತಾ ಇರ್ತಾನೆ. ಈಸೇಗೌಡ ಅವನು ಭಾಳ ಪ್ರಸಿದ್ಧಿ ಅಲ್ಲೆಲ್ಲ ನಾಟಕಗಳೆಲ್ಲ ಮಾಡೋಕ್ಕೆ. ಅವನನ್ನೊಂದು ಸಲ ಪಾದ್ರಿ ಕರೀತಾರೆ. ಕರೆದ್ಬಿಟ್ಟು, ಈಸೇಗೌಡ್ರೆ ನೀವು ಯಾಕ್ರಿ ಬರೀ ಹಿಂದೂಗಳದು ಬಯಲು ನಾಟಕ ಮಾಡ್ತೀರಾ, ನೀವು ಕ್ರಿಶ್ಚಿಯನ್ದು ಮಾಡಬೇಕಲ್ವಾ, ಎಲ್ರಿಗೂ ಪ್ರಚಾರ ಮಾಡಬೇಕಲ್ವಾ, ಯಾಕೆ ಹೀಗೆ ಮಾಡ್ತಿದ್ದೀರಾ ಅಂತ. ಯೇಸು ಅಂತಾರಲ್ಲ, ಅದನ್ನು ಈಸೆ ಅಂತ ಮಾಡಿರೋದು ಹಳ್ಳಿನಲ್ಲಿ. ಅವನ ಹೆಸರು ಯೇಸು ಗೌಡ, ಈಸೆ ಗೌಡ. ಅವನು ಹೇಳ್ತಾನೆ, ಸ್ವಾಮಿ, ದುರ್ಯೋಧನ, ಕರ್ಣ, ದುಶ್ಯಾಸನ, ಕೃಷ್ಣ, ಒಂದು ಪಾತ್ರ ಕೊಡಿ ಸ್ವಾಮಿ ನಿಮ್ಮ ಕ್ರಿಶ್ಚಿಯಾನಿಟಿನಲ್ಲಿ. ಅಷ್ಟೆಲ್ಲ ಯಾಕೆ? ಕುಂತಿ,
ದ್ರೌಪದಿ ಯಾವುದು ಕೊಡ್ತೀರಾ ನೀವು? ಭಾರತ ಸಂಸ್ಕೃತಿನಲ್ಲಿ, ಮಹಾಭಾರತದಲ್ಲಿ, ರಾಮಾಯಣದಲ್ಲಿ ಇರೋ ಪಾತ್ರಗಳು ಜೀವಂತವಾಗಿದೆ. ಅದನ್ನು ನಾನು ಬಯಲು ನಾಟಕ ಮಾಡ್ಬೋದು, ಎಲ್ಲರೂ ನೋಡ್ತಾರೆ. ನಿಮ್ಮದ್ರಲ್ಲಿ ಏನು ಮಾಡಲಿ ಸ್ವಾಮಿ? ಬರೀ ಉಪದೇಶಗಳಿದ್ದರೆ ಯಾರಾದರೂ ಕೇಳ್ತಾರಾ? ಕರ್ಣ ಎಷ್ಟು ಬೇರೆ ಕಡೆ ಇದ್ರೂ ಅಧರ್ಮದಿಂದ ಸೋತೋದ ಅಂತ ಹೇಳ್ತಾರೆ. ನಿಮ್ಮಲ್ಲಿ ಕೊಡಿ ಸ್ವಾಮಿ. ನೈಜ್ಯವಾಗಿರಬೇಕು, ಸುತ್ತಮುತ್ತಲೂ ನೋಡಬೇಕು, ಒಳ್ಳೇದಿರಬೇಕು, ಕೆಟ್ಟದ್ದಿರಬೇಕು, ಕೆಟ್ಟವನಿರಬೇಕು. ನಿಮ್ಮಲ್ಲಿ ಕೊಡಿ ಪಾತ್ರ, ಅದೇ ಮಾಡ್ತೀನಿ ನಾನು ಅಂತ ಹೇಳ್ತಾನೆ. ಭೈರಪ್ಪನವರು ತಮ್ಮ ಆದರ್ಶಗಳು, ತಮ್ಮ ಸಂಸ್ಕೃತಿ, ತಮ್ಮ ನಂಬಿಕೆ, ತಮ್ಮ ಬುದ್ಧಿವಂತಿಕೆ ಅಲ್ಲಿ ಉಪಯೋಗಿಸ್ಬಿಟ್ಟು ಈಸೇಗೌಡನ ಹತ್ರ ಏನು ಹೇಳ್ತಿದ್ದಾರೆ, ತುಂಬ ಸೊಗಸಾಗಿ ಹೇಳ್ತಿದ್ದಾರೆ. ಇವಾಗ ಈ ರೀತಿ ಒಬ್ಬ ಮಾತಾಡಿದರೆ ಎಷ್ಟು ಎಫೆಕ್ಟಿವ್ ಆಗಿರುತ್ತೆ, ಆ ರೀತಿಯಾಗಿ ಬರೆದಿದ್ದಾರೆ. ಅವರ ಕಾದಂಬರಿಗಳಲ್ಲಿ ಆ ವಿಚಾರಗಳು ತಿಳಿಸೋ ರೀತಿ ಇದೆಯಲ್ಲ, ಪಾತ್ರಗಳ ಸೃಷ್ಟಿ ಇದೆಯಲ್ಲ, ಭಾವನೆಗಳ ಆಗರ ಇದೆಯಲ್ಲ, ಅದು ನಿಜವಾಗ್ಲೂ ಮೇಲ್ಮಟ್ಟದ್ದು. ಅದರಿಂದನೇ ಭೈರಪ್ಪನವರು ನಿಜವಾಗ್ಲೂ ಸರಸ್ವತಿ ಸನ್ಮಾನಕ್ಕೆ ಸರಿಯಾದ ವ್ಯಕ್ತಿ ಅಂತ ನನಗನ್ಸುತ್ತೆ ಸರ್. ಸೊ ವೀಕ್ಷಕರೇ, ಜಗನ್ನಾಥ್ ಅವರು ಬಹಳ ಸೊಗಸಾಗಿ ಭೈರಪ್ಪನವರ ಕಾದಂಬರಿಗಳ ಬಗ್ಗೆ, ಅವರ ಪಾತ್ರ ಚಿತ್ರಣದ ಬಗ್ಗೆ, ಕಾದಂಬರಿ ಶಿಲ್ಪಗಳ ಬಗ್ಗೆ, ಕಾದಂಬರಿ ಪ್ರತಿಪಾದಿಸುವ ತಾತ್ವಿಕತೆಯ ಬಗ್ಗೆ ಬಹಳ ಸೊಗಸಾಗಿ ಕಟ್ಕೊಟ್ಟಿದ್ದಾರೆ ನಮಗಿವತ್ತು. ಸೊ ಭೈರಪ್ಪನವರ ನಿರ್ಗಮನದ ಹಿನ್ನೆಲೆಯಲ್ಲಿ ನಾವೆಲ್ಲ ಓದಬೇಕಾದಂತಹ ಕೃತಿಗಳವು. ನಾವೆಲ್ಲ ಅವರ ಕೃತಿಗಳನ್ನು ಓದೋಣ, ಧ್ಯಾನ ಮಾಡೋಣ, ಅವರ ಬಗ್ಗೆ ಹೆಚ್ಚೆಚ್ಚು ಮಾತಾಡೋಣ, ಅವರ ಕೃತಿಗಳ ಬಗ್ಗೆ, ಅವರ ಪಾತ್ರಗಳ ಬಗ್ಗೆ. ಸೊ ಅವರ ಕಾದಂಬರಿಗಳ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ, ಆಕರ್ಷಕವಾಗಿ ಅವುಗಳ ಬಗ್ಗೆ ಹೇಳಿದ್ದಕ್ಕಾಗಿ ನಮ್ಮ ವೀಕ್ಷಕರ ಕಡೆಯಿಂದ ನಿಮಗೊಂದು ಧನ್ಯವಾದಗಳು ತಿಳಿಸ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಭೈರಪ್ಪನವರ ಬಗ್ಗೆ ನಾವು ಮಾತಾಡ್ತಾ ಇರೋಣ. ಥ್ಯಾಂಕ್ ಯು. ಇಂಥ ಇನ್ನಷ್ಟು ಮಾಹಿತಿ, ವಿಶ್ಲೇಷಣೆ, ಸಂದರ್ಶನಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ ಸ್ಪೆಷಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.